ಜನರಿಗೆ ಬಹುಕೋಟಿ ವಂಚನೆ ಮಾಡಿರುವಂತಹ ಈ ಪ್ರಕರಣ ಈಗಷ್ಟೇ ಸುದ್ದಿಯಲ್ಲಿದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ 2,000 ಕೋಟಿ ರೂಪಾಯಿಗಳ ಒಡೆಯನೇ ಬಿಸಾಲ್ ಪುಖ್ವಾನ್. ಈತ 22 ವಯಸ್ಸಿಗೆ 2,000 ಕೋಟಿ ರೂಪಾಯಿಗಳ ಒಡೆಯನಾಗಿದ್ದು, ಅಲ್ಲದೆ 10 ಕಂಪನಿಗಳನ್ನು ಸಹ ಕಟ್ಟಿದ್ದಾನೆ ಅಂತ ಕೇಳಿ ಬರ್ತಾ ಇದೆ. ಅದರಲ್ಲಿ ಒಂದಾಗಿರೋದು ಪುಖ್ವಾನ್ ಫಾರ್ಸೆಲಿಯಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಅನ್ನೋದನ್ನು ಸಹ ಈತ ಸ್ಥಾಪನೆ ಮಾಡಿದ್ದಾನೆ. ಈತ ಹೇಳ್ತಿದ್ದ, ನಿಮ್ಮ ಹಣಕ್ಕೆ ನಾನು ಗ್ಯಾರಂಟಿ. ನಿಮ್ಮ ಹಣವನ್ನು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನನ್ನ ಮೂಲಕ ಹೂಡಿಕೆ ಮಾಡಿದರೆ 60 ದಿನದಲ್ಲೇ 30% ಅಷ್ಟು ನಿಮಗೆ ರಿಟರ್ನ್ಸ್ ಸಿಗುತ್ತೆ ಅಂತ ಹೇಳಿ ಆಸೆ ತೋರಿಸಿ ಜನರ ಹತ್ರ ಹಣವನ್ನು ಇಸ್ಕೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಾಗಿ ತಿಳಿಸ್ತಾ ಇದ್ದ. ಇದಕ್ಕೆ ಒಬ್ಬ ನಟಿಯ ಸಹಾಯವನ್ನು ಸಹ ಆತ ಪಡ್ಕೊಂಡಿದ್ದ. ಆ ನಟಿಯ ಹೆಸರೇ ಸುಮಿ ಬೋರಾ. ಹೀಗೆ ನೃತ್ಯಗಾರ್ತಿಯು, ನೃತ್ಯ ನಿರ್ದೇಶಕಿಯೂ ಸಹ, ಹಾಗೆ ಉದಯೋನ್ಮುಖ ನಟಿಯೂ ಸಹ ಆಗಿದ್ದಾಳೆ ಅಸ್ಸಾಮಲ್ಲಿ. ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ಸೆಬಿ ಇದೆ. ಈ ಸೆಬಿ ಮತ್ತು RBIನವರು ಆವಾಗವಾಗ ಜನರುಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ. ಈ ಥರದ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಪ್ರಲೋಭನೆಗಳಿಗೆ ಒಳಗಾಗಬೇಡಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟು ಎಷ್ಟೊಂದು ಕೊಟ್ಟರೂ ಸಹ ನಮ್ಮ ಜನರು ಈ ಥರ ಮೋಸ ಹೋಗೋದನ್ನಂತೂ ನಿಲ್ಲಿಸಿಲ್ಲ ಸ್ನೇಹಿತರೆ. ಘಟನೆಗಳು ಏನು ಹೊಸ್ತೇನಲ್ಲ. ಹಲವಾರು ಹೆಸರಿಗೆ ಇಲ್ಲದೆ ಇರುವಂತಹ ಹಲವಾರು ಕಂಪ್ನಿಗಳು, ಅಂದರೆ ಯಾವ ರಿಜಿಸ್ಟ್ರೇಷನು ಇದೆಯೋ ಇಲ್ವಾ ನಮಗೇನು ಗೊತ್ತಿರಲ್ಲ. ಸಾಮಾನ್ಯ ಜನರುಗಳು ನಾವು ಅವರು ಬಂದು ಏನು ಮಾತಲ್ಲೇ ಮರಳು ಮಾಡಿ ಹಣವನ್ನು ದೋಚ್ಕೊಂಡು ಹೋಗೋದನ್ನ ನಾವು ಈಗಾಗಲೇ ಎಷ್ಟೋ ಕೇಸ್ಗಳಲ್ಲಿ ನೋಡಿದ್ದೀವಿ ಸ್ನೇಹಿತರೆ. ಸಿಂಗರ್, ಈತನ ಬ್ಯಾಕ್ಗ್ರೌಂಡ್ ವೃತ್ತಿ ಬಂದು ಸಿಂಗರ್ ಈತ. ಇವನು ಅಸ್ಸಾಂನ ಚಿತ್ರೋದ್ಯಮದಲ್ಲಿ ಹಲವಾರು ಜನರನ್ನು ವಂಚನೆ ಮಾಡಿದ್ದಾನೆ. ಹಾಗಾಗಿ ಈತನನ್ನು CBIನವರು ಕಸ್ಟಡಿಗೆ ತಗೊಂಡಿದ್ದಾರೆ ಸ್ನೇಹಿತರೆ. ಗ್ರಾಹಕರನ್ನು ಸೆಳೆಯಲು ಈತ ಸುಮಿ ಬೋರಾ ಎಂಬ ನಟಿಯ ಸಹಾಯವನ್ನು ಸಹ ಪಡಿತಾ ಇದ್ದ. ಆಕೆಗೆ ಈತ ಕಮಿಷನ್ನ ಕೊಡ್ತಾ ಇದ್ದ. ಅದು ಹಣದ ರೂಪದಲ್ಲಿಯೂ ಇರ್ಬೋದು, ಇಲ್ಲ ದುಬಾರಿ ಗಿಫ್ಟ್ಗಳ ಮೂಲಕವೂ ಸಹ ಇರ್ಬೋದು. ಯಾಕೆ ಅಂತಂದರೆ ಇದಕ್ಕೂ ಮುಂದೆ ಉದಾಹರಣೆಗಳಿದೆ ನೋಡಿ ಸ್ನೇಹಿತರೆ. ಈ 2,000 ಕೋಟಿ ಒಡೆಯನಾಗಿರುವಂಥ ಬಿಸಾಲ್ ಪುಖ್ವಾನ್ ಫಿಲ್ಮ್ ಇಂಡಸ್ಟ್ರಿ ವ್ಯಕ್ತಿಗಳಿಗೆ ಈತ ನಗರದ ಐಷಾರಾಮಿ ಹೋಟೆಲ್ಗಳಲ್ಲೇ ಅದ್ದೂರಿ ಪಾರ್ಟಿಯನ್ನು ಸಹ ಕೊಡ್ತಾ ಇದ್ದಂತೆ. ಅಲ್ಲದೆ ಪಾರ್ಟಿಗೆ ಬಂದವರಿಗೆ ದುಬಾರಿ ಉಡುಗೊರೆಗಳನ್ನ, ಬೆಲೆ ಬಾಳುವಂಥ ಗಿಫ್ಟ್ಗಳನ್ನು ಸಹ ಈತ ಕೊಡ್ತಾ ಇದ್ದ ಅನ್ನೋ ಮಾಹಿತಿ ಪೊಲೀಸರಿಗಿದೆ ಸ್ನೇಹಿತರೆ. 2023ರಲ್ಲಿ ಸುಮಿ ಬೋರಾ ಎಂಬ ನಟಿಯ ವಿವಾಹವು ತಾರ್ಕಿಕ್ ಬೋರಾ ಎಂಬಾತನ ಜೊತೆ ರಾಜಸ್ಥಾನದ ಉದಯಪುರದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಅಸ್ಸಾಂನ ಫಿಲಮ್ ಇಂಡಸ್ಟ್ರಿಯ ಕೆಲವರನ್ನು ರಾಜಸ್ಥಾನದ ಉದಯಪುರಕ್ಕೆ ಕರ್ಕೊಂಡೋಗಲು ಈತ ಫ್ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದ. ಅದಕ್ಕೆ ಖರ್ಚು ಎಲ್ಲ ಈ ಬಿಸಾಲ್ ಪುಖ್ವಾನ್ದೇ ಆಗಿರುತ್ತೆ. ಈಕೆ ಸುಮಿ ಬೋರಾ ತನ್ನ ಮದುವೆಯ ಖರ್ಚು ವೆಚ್ಚವನ್ನು ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿಭಾಯಿಸಿದ್ದಾಳೆ. ಆ ಖರ್ಚು ಸಹ ಈ ಪುಖ್ವಾನ್ದೇ ಇರುತ್ತೆ ಅಂತೇಳಿ ಪೊಲೀಸರ ಮೂಲಗಳು ತಿಳಿಸಿವೆ ಸ್ನೇಹಿತರೆ. ಪುಖ್ವಾನ್ ದಿಬ್ರುಗಢದಲ್ಲಿ ಸುಮಿ ಡ್ಯಾನ್ಸ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅದರ ಆಲ್ಟ್ರೇಷನ್ಗಾಗಿ 33 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾನೆ. ಅದಲ್ಲದೆ ಹೆಚ್ಚುವರಿಯಾಗಿಯೂ ಸಹ 15 ಲಕ್ಷ ರೂಪಾಯಿಗಳನ್ನು ಸಹ ಅದರ ಮೇಲೆ ಖರ್ಚು ಮಾಡ್ತಾನೆ ಸ್ನೇಹಿತರೆ. ಅದೇ ತಾರ್ಕಿಕ್ ಬೋರಾ ಹೆಸರಿನಲ್ಲಿ ಟೀ ಎಸ್ಟೇಟ್ಗಳನ್ನ ಖರೀದಿ ಮಾಡಿ ಆ ಟೀ ಎಸ್ಟೇಟ್ಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ದಾನೆ. ಇನ್ನೊಂದೇನಪ್ಪ ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಹೇಳಿದ್ರೆ, ಈ ಸುಮಿ ಬೋರಾ ಅಪಾರ್ಟ್ಮೆಂಟಿಗೆ ಭೇಟಿ ಕೊಟ್ಟ ಪೊಲೀಸರಿಗೆ ಒಂದು ಐಷಾರಾಮಿ ಕಾರು ಕಾಣಿಸುತ್ತೆ. ಅಲ್ಲದೆ ಈ ನಟಿಯ ಸಹಾಯದಿಂದ ತನ್ನ ವ್ಯವಹಾರಗಳನ್ನ ವಿಸ್ತರಿಸಲು ಬಯಸಿದ್ದ ಈ ಪುಖ್ವಾನ್ ಆಕೆಗೆ ವಜ್ರದ ಡೈಮಂಡ್ ಉಂಗುರವನ್ನು ಗಿಫ್ಟ್ ಮಾಡಿರ್ತಾನೆ. ಇದರ ಬೆಲೆ ಬರೋಬ್ಬರಿ 76 ಲಕ್ಷ ರೂಪಾಯಿಗಳು ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಂದ ಈ ಪುಖ್ವಾನ್ ಈಗ ಸದ್ಯದಲ್ಲಿ ಪೊಲೀಸರ ವಶದಲ್ಲಿ ಇದ್ದಾನೆ ಸ್ನೇಹಿತರೆ. ಆದರೂ ಬಹುಕೋಟಿ ವಂಚನೆ ಮಾಡಿರೋದು ಅಪರಾಧವೇ ಸರಿ. ಈ ಬಿಸಾಲ್ ಪುಖ್ವಾನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆಯೇ ಸುಮಿ ಬೋರಾ ಹೆಸರು ಕೂಡ ಪೊಲೀಸರ ಗಮನಕ್ಕೆ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಈ ಥರ ಎಲ್ಲ ಖರ್ಚು ಮಾಡಿದಾನಲ್ಲ, ಅವನ ನೆಟ್ವರ್ತೆ 2,200 ಕೋಟಿ ರೂಪಾಯಿಗಳಾದ್ರೂ ಅವನ ಖರ್ಚು ವೆಚ್ಚಗಳನ್ನು ಸಹ ಪೊಲೀಸರು ಅಂದಾಜಿಸಿರೋದ್ರಿಂದ ಸುಮಿ ಬೋರಾ ಎಂಬ ಹೆಸರು ಸಹ ಪೊಲೀಸರ ಆಲೋಚನೆಗೆ ಬರುತ್ತೆ. ಹಾಗಾಗಿ ಸುಮಿ ಬೋರಾ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ಇಬ್ಬರನ್ನು ಸುಮಿ ಬೋರಾ ಮತ್ತು ತಾರ್ಕಿಕ್ ಬೋರಾ ಈ ಇಬ್ಬರು ದಂಪತಿಗಳು ತಮ್ಮ ನಿವಾಸದಿಂದ ಕಾಣೆಯಾಗಿದ್ದಾರೆ ಸ್ನೇಹಿತರೆ. ಈ ರೀತಿಯ ದಂಧೆಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋದಾಗಿ ಅಸ್ಸಾಂನ CM ತಿಳಿಸಿದ್ದಾರೆ ಸ್ನೇಹಿತರೆ. ಸೆಬಿ ಮತ್ತು RBIನವರು ಕೊಡುವ ಗೈಡ್ಲೈನ್ಸ್ ಮೇಲೆ ನೀವು ಯಾವುದಾದ್ರೂ ಆ್ಯಪ್ ಹಾಕೊಳ್ಳೋದಾದರೆ ಅದ್ರ ಬಗ್ಗೆ ತಿಳ್ಕೊಂಡು ಅದರ ಪೂರ್ವಾಪರಗಳನ್ನ ಯೋಚಿಸಿ ಆನ್ಲೈನ್ನಲ್ಲಿ ವ್ಯವಹರಿಸಿ ಸ್ನೇಹಿತರೆ.
ಈ ರೀತಿಯ ಮೋಸಕ್ಕೆ ಬಲಿಯಾಗಬೇಡಿ. ಥ್ಯಾಂಕ್ ಯು.